ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಮದರ್ ಹೋಮ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಶಾವಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಸಿಂಪಲ್ಲಾಗಿ ನಾನು ನಮ್ಮ ಮನೇಲಿ ಹೇಗೆ ಮಾಡ್ತೀನಿ ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಟೇಸ್ಟ್ ಮಾತ್ರ ತುಂಬ ಸಖತ್ತಾಗಿರುತ್ತೆ. ಬನ್ನಿ ಈ ರೆಸಿಪಿ ಹೇಗೆ ಮಾಡೋದು ಏನು ಅಂತೇಳಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ. ಅದಕ್ಕೂ ಮೊದಲು ನಾನು ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಬನ್ನಿ ವಿಡಿಯೋ ನೋಡ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ನಾನು ಶಾವಿಗೆ ಉಪ್ಪಿಟ್ಟು ಮಾಡಲಿಕ್ಕೆ ಶಾವಿಗೆ ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ನಾನಿಲ್ಲಿ ನೋಡಿ ಅನಿಲ್ ಬ್ರ್ಯಾಂಡ್ ತಗೊಂಡಿದ್ದೀನಿ. ನೀವು ಬೇಕಿದ್ರೆ ನಿಮ್ಮ ಮನೇಲಿ ಯಾವುದುಂಟು ಅದು ತಗೊಳ್ಬೋದು. ನೋಡಿ, ಈಗ ಶಾವಿಗೆ ಉಪ್ಪಿಟ್ಟು ಮಾಡಲಿಕ್ಕೆ ನಾನು ಒಂದು ಪಾತ್ರೆಯಲ್ಲಿ ಬಿಸಿನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ. ನೀರು ನೋಡಿ ಚೆನ್ನಾಗಿ ಕುದೀತಾ ಉಂಟು. ಶಾವಿಗೆ ಮುಳುಗೋಷ್ಟು ನೀರು ತಗೊಂಡ್ರೆ ಸಾಕು. ಚೆನ್ನಾಗಿ ಕುದಿಯುವಾಗ 1 ನಿಮಿಷದೊಳಗೆ ಆಗ್ತದೆ. ನೋಡಿ, ಈಗ ನಾನು ಶಾವಿಗೆ ಹಾಕ್ಕೊಳ್ತಾ ಇದ್ದೀನಿ. 1 ರಿಂದ 2 ನಿಮಿಷದೊಳಗೆ ಇದು ಆಗ್ತದೆ. ಈಗ ನೋಡಿ, ತೆಗೆದು ನೋಡಬೇಕು ಕಟ್ಟಾದರೆ ಆಗಿದೆ ಅಂತೇಳಿ. ಇನ್ನು ಸ್ವಲ್ಪ ಆಗಬೇಕು. ನೋಡಿ, ಈಗ ಕಟ್ಟಾಗ್ತದೆ. ಇಷ್ಟ ಆದರೆ ಸಾಕು. ನಾವೀಗ ನೀರು ಬಗ್ಗಿಸ್ಕೊಳ್ಳೋ ಮೊದಲು ನಾನು ಇದಕ್ಕೆ 1 ಸ್ಪೂನು ಆಯಿಲ್ ಹಾಕ್ಕೊಳ್ತೇನೆ. ನೋಡಿ, ನಾನು ಈ ರೀತಿದು ತೂತದ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಒಳಗೆಲ್ಲ ನೀರು ಹೋಗ್ತದೆ. ಈಗ ಜಾಸ್ತಿ ಬೇಯ್ತದೆ ಅಂತ ಹೇಳಿ ಆದ್ರೆ ನಿಮ್ಗೆ ನೀವು ಸ್ವಲ್ಪ ಇದರ ಮೇಲ್ಗಡೆ ತಣ್ಣೀರು ಹಾಕೊಳ್ಬೋದು. ನಾನು ಈಗ ಬಾಣಲೆ ಇಟ್ಕೊಂಡು ಬಾಣಲೆಗೆ 2 ಸ್ಪೂನ್ ಆಯಿಲ್ ಹಾಕೊಳ್ತೀನಿ. ನಾನೊಂದು ಬಾಣಲೆ ಇಟ್ಕೊಂಡು ಬಾಣಲೆಗೆ ನಾನು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ತಾ ಇದ್ದೀನಿ. ನಾನೀಗ ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ ಕಾಲ್ ಸ್ಪೂನ್ ಅಷ್ಟು ಹಾಕೊಳ್ತೀನಿ. ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಕೆಂಪಾಗಲಿ. ನೀವು ಬೇಕಿದ್ರೆ ಶೇಂಗಾ ಬೀಜ, ಕಡಲೆ ಬೀಜ ಕೂಡ ಹಾಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಣಮೆಣಸು ಹಾಕೊಳ್ತಾ ಇದ್ದೀನಿ 2. ಹಸಿರು ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ನೋಡಿ ಎಷ್ಟು ಬೇಕಷ್ಟು ಹಾಕ್ಕೊಳ್ಬೋದು. ನಾನು ಇಲ್ಲಿ ಒಣಮೆಣಸು, ಹಸಿರು ಮೆಣಸಿನ್ಕಾಯಿ 2 ಯೂಸ್ ಮಾಡಿರೋದ್ರಿಂದ 3 ತಗೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ. ಒಣಮೆಣಸಿನ್ಕಾಯಿ 2. ನಿಮಗೆ ಖಾರಕ್ಕೆ ನೋಡಿ ಹಾಕೊಳ್ಳಿ. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ನಾನು ನೋಡಿ ಈಗ ನೀರುಳ್ಳಿ ಹಾಕೊಳ್ತಾ ಇದ್ದೀನಿ. ಮೀಡಿಯಂ ಸೈಜು ಒಂದು ನೀರುಳ್ಳಿ ತಗೊಂಡಿದ್ದೆ. ನಾನಿಲ್ಲಿ ನೀರುಳ್ಳಿ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಚೌಕ ಬೇಕಿದ್ರೆ ಮಾಡ್ಕೊಳ್ಳಿ. ನಾನು ಶಾವಿಗೆ ಉದ್ದುದ್ದ ಇರ್ತದಲ್ಲ, ಅಲ್ಲಿಗೆ ಸರಿ ಆಗ್ತದೆ ಅಂತ ಹೇಳಿ ಉದ್ದುದ್ದ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟ ಆದರೆ ಸಾಕು. ನೀರುಳ್ಳಿ ತುಂಬ ಕೆಂಪಾಗಲಿಲ್ಲ. ನಾನೀಗ ಒಂದು ಚಿಕ್ಕದು ಟೊಮೆಟೊ ತೊಗೊಂಡಿದ್ದೀನಿ, ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಡ ಆದರೆ ಸ್ಕಿಪ್ ಮಾಡ್ಬೋದು. ನಾನು ನೋಡಿ ಇಲ್ಲಿ ಕ್ಯಾರೆಟು, ಬೀನ್ಸು ಒಂದು 2 ಟೇಬಲ್ ಸ್ಪೂನ್ ಆಗ್ಬೋದು ಅಷ್ಟು ತಗೊಂಡಿದ್ದೀನಿ. ನಿಮಗೆ ತರಕಾರಿ ಬೇಡದೆ ಹಾಗೆ ಕೂಡ ಮಾಡ್ಕೊಳ್ಬೋದು. ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮಕ್ಕಳೆಲ್ಲ ತಿನ್ನೋದ್ರಿಂದ ಒಳ್ಳೇದಾಗ್ತದೆ. ನಾವು ತರಕಾರಿ ಹಾಕಿರೋದ್ರಿಂದ ಎಣ್ಣೆಯಲ್ಲಿ 1-2 ನಿಮಿಷ ಹೀಗೇ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಬೇಯಬೇಕಲ್ಲ, ಹಾಗಾಗಿ. ನಾನು ನೋಡಿ ಇಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ರುಚಿಗೆ ನೋಡಿ ಹಾಕ್ಕೊಳ್ಳಿ. ನಾನು ಶಾವಿಗೆಗೆ ಹಾಕಿಲ್ಲ, ಹಾಗಾಗಿ ಈಗ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೂ ಸೇರಿ ಅರಿಶಿಣ ಸ್ವಲ್ಪ, 1 ಕಡ್ಡಿ ಇಲ್ಲಿ ಕರ್ಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ಹಾಕ್ಕೊಳ್ಳಿ. ನಾನು ಮೊದಲೇ ಹಾಕಲಿಲ್ಲ, ಅದು ಕಪ್ಪಾಗ್ತದೆ ಅಂತ ಹೇಳಿ. ನೋಡಿ, ಚೆನ್ನಾಗಿ ಕ್ಯಾರೆಟು, ಬೀನ್ಸ್ ಎಲ್ಲ ಬೆಂದಿದೆ. ಸಾಕು ಇಷ್ಟು ಬೆಂದರೆ. ನಾನೀಗ 2 ಟೇಬಲ್ ಸ್ಪೂನು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ. ಶಾವಿಗೆ ನೋಡ್ತಾ ಇರ್ಬೋದು. ನೋಡಿ ಎಷ್ಟು ಉಡಿ ಆಗಿದೆ. ನೋಡಿ, ನಾವು ಎಣ್ಣೆ ಹಾಕ್ಕೊಂಡಿದ್ವಲ್ಲ, ಹಾಗಾಗಿ ತುಂಬ ಉಡಿ ಆಗಿದೆ. ಮತ್ತು ತುಂಬ ಹೆಚ್ಚು ಬೇಯಿಸ್ಲಿಕ್ಕೆ ಹೋಗಬಾರ್ದು. ಇದು ಸರಿಯಾಗಿ ಆಗಿದೆ. ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿದೆ ಅಂತ ಉಡಿಯಾಗಿ. ನಾನೀಗ ಇದನ್ನು ಅನ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಒಗ್ಗರಣೆ, ಅದಕ್ಕೆ ಹಾಕ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯ್ತು. ನಾನೀಗ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಪ್ಲೇಟ್ ಮುಚ್ಕೊಂಡು 1-2 ನಿಮಿಷ ಹಾಗೆ ಮುಚ್ಚಿಡ್ತೇನೆ. ಅದ ನಂತರ ಸರ್ವ್ ಮಾಡಿಕೊಂಡು ತೋರಿಸ್ತೇನೆ ನಿಮಗೆ.
ನೋಡಿ ಫ್ರೆಂಡ್ಸ್, ನಮ್ಮದು ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ. ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದೆ. ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನಷ್ಟು ಒಳ್ಳೊಳ್ಳೆ ರೆಸಿಪಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೂ ಬಾಯ್.